ಮಾನಸ ಸರೋವರದ ಬಳಿ ಆ ತಂಪು ಕಂಪಿನ ರಮ್ಯ ಪ್ರದೇಶದಲ್ಲಿ ಕಿನ್ನರ ಸ್ತ್ರೀಯರು ವಿಹರಿಸುತ್ತಿದ್ದರು. ತಿಳಿಯಾದ ನೀರಲ್ಲಿಳಿದು ಅರಳಿದ್ದ ತಾವರೆಯನ್ನು ಕೊಯ್ದು ಕಣ್ಣೆದುರಿಗೆ ಹಿಡಿದು ಅಂದ ನೋಡಿ, ನಮ್ಮ ಮುಖದ ಮುಂದಿದು ನಿಸ್ತೇಜವಾಗಿದೆ ಎಂದು ಕೆಲವು ಮಂದಿ ಕಿಲಕಿಲನೆ ನಗುತ್ತಿದ್ದರು. ತಾವರೆಯ ದಂಟನ್ನೆಳೆದು ಹರಿದು ಅದನ್ನೇ ಬಾಯಲ್ಲಿಟ್ಟು ನೀರು ಹೀರಿ ಕೊಳ್ಳೆಂದು ಮತ್ತೆ ಕೆಲವರು ನಗುತ್ತಿದ್ದರು. ಇನ್ನನೇಕರು ನೀರಿನಲ್ಲಿಳಿದು ಒಬ್ಬರಿಗೊಬ್ಬರು ನೀರು ಹಾಯಿಸಿ ನೀರಾಟವಾಡುತ್ತಾ ನಗುತ್ತಿದ್ದರು. ತೊಯ್ದು ಮೈಗೊತ್ತಾಗಿ ಅಂಟಿಕೊಂಡಿದ್ದ ನೀಲ ದುಕೂಲವೇ ನೀರಾಗಿ, ಕಣ್ಣೇ ಮೀನಾಗಿ, ಬಿಡುಮುಡಿಯೇ ಹಾವಸೆಯಾಗಿ, ಮೊಗವೇ ತಾವರೆಯಾಗಿ, ಕೈಯೇ ತಾವರೆಯ ದಂಟಾಗಿ, ವಕ್ಷೋಜಾತಗಳೇ ನೀರ್ವಕ್ಕೆಗಳಾಗಿ ರಂಜಿಸುತ್ತಿದ್ದ ನಾರಿಯರು ಕೆಲವರು ಒಬ್ಬೊಬ್ಬರು ಒಂದೊಂದು ಪುಷ್ಕರಿಣಿಗಳಂತೆ ರಾರಾಜಿಸುತ್ತಿದ್ದರು. ಅಲ್ಲಿ ಆ ಬಳಿಯ ವನದೆಡೆಯಲ್ಲಿ ಮಲ್ಲಿಕಾದಿ ಕುಸುಮರಾಜಿಯನ್ನು ಅಂತೆಯೇ ನಗು ನಗುತ್ತಾ ತೋಳೆತ್ತಿ ಕೊಯ್ಯುತ್ತಿದ್ದ ಕೋಮಲೆಯರು, ಅದನ್ನೇ ಹಸ್ತ ಪಲ್ಲವಗಳಲ್ಲಿ ಧರಿಸಿ ವಯ್ಯಾರದಿಂದಲೇ ಬಳುಕುತ್ತಿದ್ದ ಲತಾಂಗಿಯರು, ಅತ್ತಿತ್ತ ಸಡಗರದಿಂದ ಸುಳಿದು ಸುತ್ತಿ ಮತ್ತೆ ಎತ್ತೆತ್ತಲೂ ಕಾಣಿಸಿಕೊಳ್ಳುತ್ತಾ ಮಿಂಚಿನ ಮರಿಗಳೆಂಬಂತೆ ಕನತ್ಕಾಂತಿಯೆಂದೊಪ್ಪುವ ಬೆಡಗುಗಾರ್ತಿಯರು ಅಲ್ಲಿ ಸಂತೋಷದಿಂದ ವಿಹರಿಸುತ್ತಿದ್ದರು. ಅಲ್ಲದೆ ಬಗೆಬಗೆಯ ಹೂವುಗಳಿಂದಲೂ ಹೂಮಾಲೆಗಳಿಂದಲೂ ಒಬ್ಬರನ್ನೊಬ್ಬರು ಶೃಂಗರಿಸುತ್ತಾ, ಹೂವುಗಳನ್ನೇ ಒಬ್ಬರಿನ್ನೊಬ್ಬರ ಮೇಲೆ ಎತ್ತಿ ಹಾರಿಸುತ್ತಾ, ಪುಷ್ಪಗುಚ್ಛಗಳಿಂದಲೇ ಹೊಡೆಯಿಸಿಕೊಳ್ಳುತ್ತಾ ಬಹುಮಂದಿ ಕಿನ್ನರಿಯರು ಆ ಪಾವನಕರ ಪ್ರದೇಶದಲ್ಲಿ ಸೊಬಗು ಸೌಂದರ್ಯಗಳ ವೃಷ್ಟಿಯನ್ನೇ ಸುರಿಸುತ್ತಿದ್ದರು. ಅಂತರಿಕ್ಷದಲ್ಲಿದ್ದೇ ಇದನ್ನು ಕಂಡ ದಶಗ್ರೀವನು ಕಾಮಾಂಧನಾಗಿ ಒಮ್ಮೆಲೆ ಕೆಳಗಿಳಿದು ಆ ಎಲ್ಲ ಕಿನ್ನರಿಯರನ್ನೂ ಒಟ್ಟಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸಿದನು. ಗಿಡುಗ ನೆರಗಿದ ಗಿಳಿಬಿಂಡಿನಂತೆ ಆ ಅಬಲಿಯರೆಲ್ಲರೂ ಪ್ರಾಣಭಯದಿಂದ ಅತ್ತಿತ್ತ ಓಡತೊಡಗಿದರು. ಆರ್ತಸ್ವರದಿಂದ ಚೀರತೊಡಗಿದರು. ಆದರೇನು, ನಿಮಿಷ ಮಾತ್ರದಲ್ಲಿ ಅವರೆಲ್ಲ ಅನೇಕರನ್ನು ಹಿಡಿದು ಕೆಡವಿಕೊಂಡು ರಾವಣನು ಮನಬಂದಂತೆ ಕ್ರೀಡಿಸತೊಡಗಿದನು. ತನ್ನ ಅನುಚರರು ನೋಡುತ್ತಿದ್ದಂತೆಯೇ ಅವನು ಉನ್ಮತ್ತನಾಗಿ ಮೈಮರೆತು ತನ್ನ ಬಯಕೆಯನ್ನೊಮ್ಮೆ ಪೂರೈಸಿಕೊಂಡನು. ಹಾಗೆಯೇ ತುಸು ಹೊತ್ತಿನ ಮೇಲೆ ಅಲ್ಲಿ ಸಿಕ್ಕಿದ್ದ ಎಲ್ಲ ಸ್ತ್ರೀಯರನ್ನು ವಿಮಾನದಲ್ಲೇರಿಸಿಕೊಂಡು ಮುಂದೆ ಹಾರಿದನು. ಬಲವಂತದಿಂದ ರಕ್ಕಸರ ಕ್ರೂರ ಕಾಮಕ್ಕೆ ಬಲಿಯಾದ ಎಲ್ಲ ಕಿನ್ನರಿಯರೂ ನಿರುಪಾಯರಾಗಿ ಮಾನಗೆಟ್ಟು ಅವನಾಜ್ಞೆಯಂತೆ ವರ್ತಿಸಬೇಕಾಯಿತು. ಒಂದು ಕಡೆ ಮರುತ್ತರಾಜನೆಂಬವನು ಯಾಗ ಮಾಡುತ್ತಿದ್ದನು. ರಾವಣನು ಅಲ್ಲಿ ನುಗ್ಗಿ ಹಾವಳಿಯನ್ನೆಬ್ಬಿಸಿ ಅನೇಕರನ್ನು ಕೊಂದು ಸಿಕ್ಕಿದ್ದ ಮಾನವ ಸ್ತ್ರೀಯರನ್ನು ಎಳೆದುಕೊಂಡು ಮುಮ್ಮರಿದನು. ಅಯೋಧ್ಯೆಗೆ ಹೋಗಿ ಅಲ್ಲಿ ಸೂರ್ಯವಂಶೀಯನಾದ ಅನರಣ್ಯನೊಡನೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದನು. ಮಾತ್ರವಲ್ಲ, ಅವನು ಮೂರ್ಛಿತನಾಗಿದ್ದಾಗ ಅವನನ್ನು ಕೊಲ್ಲಲು ಹವಣಿಸಿದನು. ಆಗಲೇ ಎಚ್ಚರಗೊಂಡ ಅನರಣ್ಯನು ಮತ್ತೇನನ್ನು ಮಾಡಲು ಸಾಧ್ಯವಿಲ್ಲದೆ, ನನ್ನ ವಂಶಜರಿಂದಲೇ ನೀನು ಮರಣ ಹೊಂದು ಎಂದು ರಾವಣನನ್ನು ಶಪಿಸಿ ಅವನಿಂದ ಕೊಲ್ಲಲ್ಪಟ್ಟನು. ದಶಮುಖನು ಅನರಣ್ಯನನ್ನು ಕೊಂದಿದ್ದರು. ಆ ಮೂಲಕ ಜಯವನ್ನು ಪಡೆದಿದ್ದರು. ಶಾಪವನ್ನೇ ಪಡೆದು ಅಲ್ಲಿಂದ ಹಿಂತಿರುಗಬೇಕಾಯಿತು. ಮುಂದೆ ದಶಗ್ರೀವನು ಬಲಿಚಕ್ರವರ್ತಿ ಇದ್ದ ರಸಾತಳ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವನಿಂದ ಸೋತು ಬಹುವರ್ಷಗಳವರೆಗೆ ಬಂಧಿತನಾಗಿದ್ದನು. ಕರುಣಾಳುವಾದ ಬಲಿಯು ಅವನನ್ನು ಮುಕ್ತನನ್ನಾಗಿ ಮಾಡಿ ಬೀಳ್ಕೊಟ್ಟ ಮೇಲೆ ಭೂಮಿಗೆ ಬಂದು ಕಾರ್ತವೀರ್ಯನಲ್ಲಿ ಸೆಣಸಿ ಸೋಲಬೇಕಾಯಿತು. ಅಲ್ಲಿಯೂ ಅನೇಕ ವರ್ಷಗಳವರೆಗೆ ಸೆರೆಮನೆಯ ವಾಸವನ್ನೇ ಇವನು ಅನುಭವಿಸುತ್ತಿದ್ದನು. ಈ ವಾರ್ತೆಯನ್ನು ಕೇಳಿದ ಲಂಕೆಯ ಸರ್ವಜನರೂ ವ್ಯಥೆಗೊಂಡರು. ವಿಭೀಷಣನು ನೊಂದು ಹೋದನು. ಕೈಕಸೆ ಹಾಗೂ ಮಂಡೋದರಿಯರ ದುಃಖವನ್ನೂ ಹೇಳತೀರದು. ಕೊನೆಗೆ ಇದನ್ನೆಲ್ಲ ಅರಿತುಕೊಂಡ ಪುಲಸ್ತ್ಯ ಮಹರ್ಷಿಯು ತಾನೇ ಮಾಹಿಷ್ಮತಿಗೆ ತೆರಳಿ ಕಾರ್ತವೀರ್ಯನನ್ನು ಕಂಡು ರಾವಣನನ್ನು ಬಿಡಿಸಿ ತಂದನು. ಆದರೆ ದಶಗ್ರೀವನು ಮತ್ತೂ ದಿಗ್ವಿಜಯದ ಹಂಬಲದಿಂದಲೇ ಇನ್ನಾರು ವೀರಪುರುಷರು ಎಂದು ಅರಸತೊಡಗಿದನು. ಮತ್ತೆ ವಾನರ ರಾಜ್ಯವಾದ ಕಿಷ್ಕಿಂಧೆಗೆ ಹೋಗಿ ವಾಲಿ ಎಂಬವನಲ್ಲಿ ಸೋತು ತಾನೇ ಅವನ ಸ್ನೇಹವನ್ನು ಸಂಪಾದಿಸಿಕೊಂಡನು. ಅವರಿಬ್ಬರೂ ಒಬ್ಬರಿಗೊಬ್ಬರು ತುಲ್ಯಾರಿ ಮಿತ್ರರೆಂದು ಒಪ್ಪಂದವನ್ನು ಮಾಡಿಕೊಂಡರು. ಹಾಗೆಯೇ ರಾವಣನು ತನ್ನ ಸಂಗಡಿಗರ ಜೊತೆಯಲ್ಲಿ ಅಲ್ಲಿಂದ ಹೊರಟು ವಿಮಾನವನ್ನೇರಿ ಬಹು ಕಡೆಗಳನ್ನೆಲ್ಲ ಸಂಚರಿಸಿದನು. ಲಂಕೆಯನ್ನು ಬಿಟ್ಟು ಎಷ್ಟೆಷ್ಟೋ ಸಾವಿರ ವರ್ಷಗಳವರೆಗೆ ದಶಮುಖನು ಹೀಗೆ ಸಂಚಾರಿಯಾಗಿಯೇ ಕಾಲ ಕಳೆಯುತ್ತಿದ್ದನು. ವಿ ಎನ್ ಭಾಗವತ್ ಹೊರಪಳ್ಳಿ.